ಸಮಾಜವಾದಿ ತತ್ವಗಳು ಜನರ ವರಮಾನದ ಅಸಮಾನತೆಯನ್ನು ಹೋಗಲಾಡಿಸೋದು ಮತ್ತು ಸಾಮಾಜಿಕ ಆರ್ಥಿಕ ರಾಜಕೀಯ ಭದ್ರತೆ ನೀಡೋದು 38ನೇ ವಿಧಿ ಇರ್ತೈತಿ. ಜನರ ವರಮಾನದ ಅಸಮಾನತೆಯನ್ನು ಹೋಗಲಾಡಿಸೋದು, ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಭದ್ರತೆ ನೀಡೋದು 38ನೇ ವಿಧಿ ಇರ್ತೈತಿ. 38ನೇ ವಿಧಿ ಏನೈತೆ ಅಂದರೆ ಜನರ ವರಮಾನ ಮೀನ್ಸ್ ಅದು ಅವರ ಆದಾಯ ಮೀನ್ಸ್ ಅವರು ಇನ್ಕಮ್, ಅವರ ಅಸಮಾನತೆಯನ್ನು ಹೋಗಲಾಡಿಸೋದು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ಭದ್ರತೆ ನೀಡೋದು ಅವ್ರಿಗೆ, ಅದಕ್ಕೋಸ್ಕರ ಎಲ್ಲ ಪ್ರೊಟೆಕ್ಟ್ ನೀಡೋದು 38ನೇ ವಿಧಿ ಹೇಳ್ತೈತಿ. 39ನೇ ವಿಧಿಯಲ್ಲಿ ಕೆಳಗಿನ ತತ್ವಗಳನ್ನು ಒದಗಿಸಲಾಗಿದೆ. 39ನೇ ವಿಧಿಯಲ್ಲಿ ಕೆಳಗಿನ ತತ್ವಗಳನ್ನು ಒದಗಿಸಲಾಗಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಪೌರನಿಗೂ ಜೀವನಾಂಶ ವಸ್ತುಗಳನ್ನು ದೊರಕುವಂತೆ ಮಾಡೋದು 39ನೇ ವಿಧಿ. ಅಂದರೆ ಪ್ರತಿಯೊಬ್ಬ ಪೌರನಿಗೂ, ನಾವೆಲ್ಲ ಪ್ರಜೆಗಳಿಗೂ ಕೆಲವೊಂದು ವಸ್ತುಗಳನ್ನು ಪೂರೈಸಬೇಕು. ಮೀನ್ಸ್ ಅವರಿಗೆ ಎಷ್ಟು ಬೇಕು ಅಷ್ಟು ಆಹಾರ ಮತ್ತು ಬಟ್ಟೆಗಳು ಇರ್ಬೋದು, ಅವರ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅವರೆಲ್ಲ ಒದಗಿಸ್ಬೇಕಂತ ಹೇಳಲಾಗಿದ್ದು ಅಂತ ಹೇಳ್ಬೋದು. ಸಮುದಾಯ ಭೌತಿಕ ಸಂಪನ್ಮೂಲ ಎಲ್ಲರ ಒಳಿತಿಗಾಗಿ ಸಮಾನವಾಗಿ ಹಂಚಿಕೆ ಆಗುವಂತೆ ಮಾಡೋದು. ಅಂದರೆ ಮನುಷ್ಯನಿಗೆ ಬೇಕಾಗಿದ್ದು ಸಂಪನ್ಮೂಲ, ಆ ಸಂಪನ್ಮೂಲ ಎಲ್ಲರೂ ಸಮಾನಾಗಿ ಹಂಚಬೇಕು ಅಂತ ಹೇಳ್ಬೋದು. ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೇಂದ್ರೀಕೃತವಾಗದಂತೆ ತಡೆಯುವುದು ಮತ್ತು ಪುರುಷರ ಮತ್ತು ಮಹಿಳೆಯರ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು. ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಶಕ್ತಿಯನ್ನು ಬಲವಂತಪೂರ್ವಕವಾಗಿ ದುರುಪಯೋಗದಂತೆ ರಕ್ಷಿಸುವುದು. ಮಕ್ಕಳೇ ಇರ್ಬೋದು ಅಥವಾ ಕಾರ್ಮಿಕರ ಕೆಲಸಗಳು ಮಾಡ್ತಾರಲ್ಲ, ಅವರಿಗೆ ಅವರ ಕೆಲಸದಲ್ಲಿ ಏನು ದುರುಪಯೋಗದಂತೆ ತಡಿಬೇಕು ಮತ್ತು ಅವರಿಗೆ ರಕ್ಷಣೆ ನೀಡಬೇಕಂತ ಹೇಳ್ತಾರೆ. ಉಚಿತ ಕಾನೂನು ನೆರವು 39 ವೆರಿ ಇಂಪಾರ್ಟೆಂಟ್. ಉಚಿತ ಕಾನೂನು ನೆರವು 39. ಉಚಿತ ಕಾನೂನು ನೆರವು 39. ಉಚಿತ ಕಾನೂನು ನೆರವು ನೀಡಿದ್ದು 39A ವಿಧಿಯಾಗ ಎಷ್ಟು ನಿರುದ್ಯೋಗಿಗಳು, ವೃದ್ಧರು, ರೋಗಿಗಳು, ಅಸಮರ್ಥರು, ದುರ್ಬಲರಿಗೆ ಉದ್ಯೋಗ, ಶಿಕ್ಷಣ ಮತ್ತು ಸಾಮಾಜಿಕ ನೆರವು ಒದಗಿಸುವುದು 41ನೇ ವಿಧಿ. 41ನೇ ವಿಧಿ ಏನಾಗ್ತೈತಿ? ಅನ್ಎಂಪ್ಲಾಯ್ಮೆಂಟ್ ಮೀನ್ಸ್ ನಿರುದ್ಯೋಗಿಗಳು ಇರ್ತಾರೆ, ಅವರಿಗೆ ವೃದ್ಧರು, ವಯಸ್ಸಾದವರು, ರೋಗಿಗಳು ಅಂತ ಪೇಷಂಟ್ ಇರ್ತಾರೆ, ಅವರು ಅಸಮರ್ಥರು ಅಂದರೆ ಕೈ ಕೆಲಸ, ಅಸಮರ್ಥರು ಅಂದರೆ ದುಡಿಯೋಕ್ಕೆ ಆಗಲಿದವರು, ದುರ್ಬಲದವರಿಗೆ ಮತ್ತು ಅವರಿಗೆ ಉದ್ಯೋಗ ಶಿಕ್ಷಣ ಒದಗಿಸೋದು ಮತ್ತು ಸಾಮಾಜಿಕ ನೆರವು ಕೂಡ ಅವರಿಗೆ ಒದಗಿಸ್ಬೇಕಂತ ಹೇಳ್ತಾರೆ. 41ನೇ ವಿಧಿ. 41ನೇ ವಿಧಿ ಇರ್ತೈತೆ. ಎಷ್ಟನೇ ವಿಧಿ? 41ನೇ ವಿಧಿ. ಅವರಿಗೆ ಸಹಾಯ ನೆರವು ಆಗೋದು ಅಂತ ಹೇಳ್ತೀನಿ. 40 ನೆರವು ನೀಡಿದ್ದು ಕೆಲಸ ನಿರ್ವಹಿಸಲು ಪೂರಕವಾದ ನ್ಯಾಯಯುತವಾದ ಮತ್ತು ಮಾನವೀಯತೆಯ ಸ್ಥಿತಿಗತಿ ಒದಗಿಸುವುದು 42ನೇ ವಿಧಿ. ಕೆಲಸ ನಿರ್ವಹಿಸಲು ಪೂರ್ವಕವಾದ ನ್ಯಾಯಯುತವಾದ ಮಾನವೀಯತೆಯ ಸ್ಥಿತಿಗತಿ ಒದಗಿಸುವುದು 42ನೇ ವಿಧಿ. 42. 42ನೇ ವಿಧಿ. 42ನೇ ವಿಧಿ ಮತ್ತು ಉದಾರವಾದಿ ತತ್ವಗಳು ಅಥವಾ ಲಿಬ್ರಲ್ ಇಂಟೆಗ್ರಿಟಲ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ 44ನೇ ವಿಧಿ. ವೆರಿ ಇಂಪಾರ್ಟೆಂಟ್. ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ 44ನೇ ವಿಧಿ. ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ 44ನೇ ವಿಧಿ ಮತ್ತು 6 ವರ್ಷಗಳ ಪೂರೈಸುವ ಎಲ್ಲ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವುದು 45ನೇ ವಿಧಿ. 45ನೇ ವಿಧಿಯಿಂದ 6 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುವುದು ಮತ್ತು ಅವರ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕಂತ ಹೇಳ್ತಾರೆ. 45ನೇ ವಿಧಿ. 6 ವರ್ಷ ಪೂರೈಸುವ ಎಲ್ಲ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವುದು 45ನೇ ವಿಧಿ. 45ನೇ ವಿಧಿ ಅಂದರೆ ಪ್ರೈಮರಿ ಶಿಕ್ಷಣ ಒದಗಿಸ್ಬೇಕು ಅವ್ರು 6 ವರ್ಷ ದಾಟಿದ ಮೇಲೆ. ಕೃಷಿ ಮತ್ತು ಪಶುಸಂಗೋಪನೆ ಉತ್ತೇಜನ 48ನೇ ವಿಧಿ. ಕೃಷಿ ಮತ್ತು ಪಶುಸಂಗೋಪನೆ ಉತ್ತೇಜನ 48 ವಿಧಿ. ಕೃಷಿ ಮತ್ತು ಪಶುಸಂಗೋಪನೆ ಉತ್ತೇಜನ 48.
ಕೃಷಿ ಮತ್ತು ಪಶುಸಂಗೋಪನೆ ಉತ್ತೇಜನ 48. ಕೃಷಿ ಮತ್ತು ಪಶುಸಂಗೋಪನೆ ಉತ್ತೇಜನ 48ನೇ ವಿಧಿ. ಪರಿಸರ ಸಂರಕ್ಷಣೆ, ವನ್ಯಜೀವಿ ಅರಣ್ಯ ಸಂರಕ್ಷಣೆ ಮಾಡಿದ 48. ಇದನ್ನು ಇಂಪಾರ್ಟೆಂಟ್. ಪರಿಸರ ಸಂರಕ್ಷಣೆ ಮಾಡಿದ್ದು, ವನ್ಯಜೀವಿ ಮಾಡಿದ್ದು, ಅರಣ್ಯ ಸಂರಕ್ಷಣೆ ಮಾಡಿದ 48ನೇ ವಿಧಿ. 48 ಕೃಷಿ ಮತ್ತು ಪಶುಸಂಗೋಪನೆ 48. 48A ಬಂದಾಗ 48A ಇಲ್ಲ. ಪರಿಸರ ಸಂರಕ್ಷಣೆ, ವನ್ಯಜೀವಿ ಅರಣ್ಯ ಸಂರಕ್ಷಣೆ 48ನೇ ವಿಧಿ. ಪರಿಸರ ಸಂರಕ್ಷಣೆ ಮಾಡೋದು ಅಂದರೆ ವನ್ಯಜೀವಿ ಮತ್ತು ಅರಣ್ಯ ಸಂರಕ್ಷಣೆ ಮಾಡಿದ 48ನೇ ವಿಧಿ ಹೇಳ್ತೈತಿ. ಅಷ್ಟೇ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್. ರಾಷ್ಟ್ರೀಯ ಮಹತ್ವ ಸ್ಮಾರಕ ರಕ್ಷಣೆ 49ನೇ ವಿಧಿ. ಮೋಸ್ಟ್ ಇಂಪಾರ್ಟೆಂಟ್ ಇದು. ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳ ರಕ್ಷಣೆ ನೀಡಿದ್ದು 49 ವಿಧಿ. ಅಂದರೆ ಕೆಲವೊಂದು ಎಕ್ಸಾಂಪಲ್ ಬಿಜಾಪುರ ಗೋಲ್ಡನ್ ಮಠ ಇಲ್ಲ, ಬಿಜಾಪುರ ಗೋಲ್ಡನ್ ಮಠ ಏನೋ ಅದಕ್ಕೆ ಏನೋ ಆಗದೆ ಅಂತ ಪ್ರೊಟೆಕ್ಟ್ ಕೊಡೋದು ಅಂದರೆ ಸ್ಮಾರಕ ರಕ್ಷಣೆ ಕೊಡೋದು. ಅದಕ್ಕೆ 49ನೇ ವಿಧಿ 49ನೇ ವಿಧಿ ಹೇಳ್ತೈತಿ. ನ್ಯಾಯಾಂಗವನ್ನು ಕಾರ್ಯದಿಂದ ಪ್ರತ್ಯೇಕಿಸಿದ್ದು 50ನೇ ವಿಧಿ. ಮೋಸ್ಟ್ ಇಂಪಾರ್ಟೆಂಟ್. ನ್ಯಾಯಾಂಗವನ್ನು ಕಾರ್ಯದಿಂದ ಪ್ರತ್ಯೇಕಿಸೋದು 50ನೇ ವಿಧಿ. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಿದ್ದು 50ನೇ ವಿಧಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡೋದು 51ನೇ ವಿಧಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡೋದು 51ನೇ ವಿಧಿ. ಕೆಲವೊಂದು ಸ್ಮಾರಕ ರಕ್ಷಣೆ ನೀಡಿದ್ದು 49ನೇ ವಿಧಿ. ಕೆಲವೊಂದು ಮತ್ತು ನ್ಯಾಯಾಂಗನ ಕಾರ್ಯ ಪ್ರತ್ಯೇಕಿಸಿದ 50ನೇ ವಿಧಿ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡೋದು 51ನೇ ವಿಧಿ. ಜಮ್ಮು ಕಾಶ್ಮೀರಕ್ಕೆ ಅನುವಾಗುವ ಸಂವಿಧಾನ. ಪ್ರಸ್ತುತ ಸಂವಿಧಾನವು ಜಮ್ಮು ಕಾಶ್ಮೀರಕ್ಕೂ ಅನುವಾಗುತ್ತದೆ. ಈ ಮೊದಲು ಜಮ್ಮು ಕಾಶ್ಮೀರ ಪ್ರತ್ಯೇಕವಾದ ಸಂವಿಧಾನವನ್ನು ಹೊಂದಿತ್ತು. ಅಂದರೆ ಈ ಮೊದಲು ಜಮ್ಮು ಕಾಶ್ಮೀರಕ್ಕೊಂದು ಸಂವಿಧಾನ ಪ್ರತ್ಯೇಕವಾಗಿತ್ತು, ಅಂದರೆ ಸೆಪ್ರೇಟ್ ಆಗಿತ್ತು ಅಂತ ಹೇಳ್ಬೋದು. ಭಾರತ ಸಂವಿಧಾನ 21ನೇ ಭಾಗ 370ನೇ ವಿಧಿಯಲ್ಲಿ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ನೀಡಲಾಗಿತ್ತು. ಭಾರತ ಸಂವಿಧಾನದ 21ನೇ ಭಾಗದ ಎಷ್ಟನೇ ಭಾಗ 21 ಭಾರತ ಸಂವಿಧಾನದ 21ನೇ ಭಾಗದ 370ನೇ ವಿಧಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದ ಸ್ಥಾನಮಾನ ನೀಡಲಾಗಿತ್ತು ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅಂದರೆ ಈ ಸಿಚುವೇಶನ್ದಾಗ ಜಮ್ಮು ಕಾಶ್ಮೀರ ರಾಜ್ಯವು ಪ್ರತ್ಯೇಕವಾದಂಥ ಸಂವಿಧಾನ ಕೂಡ ಹೊಂದಿತ್ತು ಅಂತ ಹೇಳ್ಬೋದು. ಇತ್ತೀಚೆಗೆ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ಮಾಡಲಾಗಿತ್ತು. ಇತ್ತೀಚೆಗೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದ ಸ್ಥಾನಮಾನ ರದ್ದು ಮಾಡಿತ್ತು ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನ ದೇಶದ ಇತರ ರಾಜ್ಯಗಳಿಗೆ ಅನುವಾಗುವಂತೆ ಜಮ್ಮು ಕಾಶ್ಮೀರ ಅನುವಾಗುತ್ತೆ ಅಂತ ಹೇಳ್ಬೋದು. 2019 ಆಗಸ್ಟ್ 5ರಂದು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿತ್ತು. 2019 ಆಗಸ್ಟ್ 5ರಂದು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದ ಸ್ಥಾನಮಾನ ನೀಡಲಾಗಿತ್ತು. 370ನೇ ವಿಧಿ ಜಮ್ಮು ಕಾಶ್ಮೀರ ವಿಶೇಷ 370ನೇ ವಿಧಿ ಜಮ್ಮು ಕಾಶ್ಮೀರದ ನಿವಾಸಿಗಳಿಗೆ 35A ಅಡಿಯಲ್ಲಿ ನೀಡಲಾಗಿದ್ದ ಆಸ್ತಿಯನ್ನು ರದ್ದುಗೊಳಿಸಿದರು. 370ನೇ ವಿಧಿ ಐತಲ್ಲ, 370ನೇ ವಿಧಿಯಾಗ
ಜಮ್ಮು ಕಾಶ್ಮೀರ ನಿವಾಸಿಗಳು, ಜಮ್ಮು ಕಾಶ್ಮೀರ ಅಲ್ಲಿ ಜನರಿರ್ತಾರಲ್ಲ ಅವರಿಗೆ 35ನೇ ವಿಧಿ, 35A ವಿಧಿಯಡಿಯಲ್ಲಿ ನೀಡಲಾಗಿದ್ದ ಆಸ್ತಿ ಹಕ್ಕನ್ನು ರದ್ದುಗೊಳಿಸಿದಿಂದ ಘೋಷಿಸಿದರು. ಈ ಆದೇಶ 2019 ಅಕ್ಟೋಬರ್ 30ರಂದು ಜಾರಿ ಬಂದಿತ್ತು. 35ನೇ ವಿಧಿ ಎ 35A ವಿಧಿ ಏನು ಹೇಳ್ತೈತಿ, ಜಮ್ಮು ಕಾಶ್ಮೀರ ನಿವಾಸಿಗಳಿಗೆ ಅಲ್ಲಿದ್ದ ಆಸ್ತಿ ಹಕ್ಕನ್ನು ಆಸ್ತಿ ಹಕ್ಕನ್ನು 44ನೇ ವಿಧಿ ಐತಿಲ್ಲ ಭಾರತದ್ದು, ಆಸ್ತಿ ಹಕ್ಕನ್ನು ಕೂಡ ಅಲ್ಲಿ ಜಮ್ಮು ಕಾಶ್ಮೀರ ರದ್ದುಗೊಳಿಸಲಾಗಿತ್ತು. ಈ ಆದೇಶ 2019 ಅಕ್ಟೋಬರ್ 30ರಂದು ಜಾರಿಗೆ ಬಂತು ಅಂತ ಹೇಳ್ಬೋದು. ಗಣತಂತ್ರ ರಿಪಬ್ಲಿಕ್ ನೇರವಾಗಿ ಮತ್ತು ಪರೋಕ್ಷವಾಗಿ ರಾಷ್ಟ್ರ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಪದ್ಧತಿಯನ್ನು ಗಣತಂತ್ರ ಎಂದು ಕರೀತಾರೆ. ಗಣತಂತ್ರ ಮೀನ್ಸ್ ರಿಪಬ್ಲಿಕ್ ಅಂತ ಕರೀತಾರೆ. ನೇರವಾಗಿ ಅಥವಾ ಪರೋಕ್ಷವಾಗಿ ರಾಷ್ಟ್ರದ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಪದ್ಧತಿ ನಂತರ ಗಣತಂತ್ರ ಕರೀತಾರೆ. ಭಾರತ ದೇಶ ಗಣತಂತ್ರ ವ್ಯವಸ್ಥೆಯನ್ನು ಹೊಂದಿದೆ. ಭಾರತ ರಾಷ್ಟ್ರಪತಿ ಪರೋಕ್ಷ ಚುನಾವಣೆ ಮೂಲಕ ವಿಶೇಷ ಮತದಾನ ಮೂಲಕ ಆಯ್ಕೆ ಆಗ್ತಾರೆ. ವೆರಿ ಇಂಪಾರ್ಟೆಂಟ್. ಭಾರತ ರಾಷ್ಟ್ರಪತಿ ಹೆಂಗೆ ಆಗ್ತಾರೆ ಅಂದರೆ ಹೆಂಗೆ ಚುನಾಯಿಸಲ್ಪಡ್ತಾರೆ ಅಂದರೆ ಭಾರತ ರಾಷ್ಟ್ರಪತಿಗಳು ಪರೋಕ್ಷ ಚುನಾವಣೆ ಮೂಲಕ ವಿಶೇಷ ಮತದಾನ ವರ್ಗದ ಮೂಲಕ ಆಯ್ಕೆ ಆಗ್ತಾರೆ ಅಂತ ಹೇಳ್ತಾರೆ. ಭಾರತ ರಾಷ್ಟ್ರಪತಿಗಳು ಪರೋಕ್ಷ ಚುನಾವಣೆ ಮೂಲಕ ವಿಶೇಷ ಮತದಾನದ ವರ್ಗದ ಮೂಲಕ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಇಷ್ಟು ಸ್ಥಳೀಯ ಸರ್ಕಾರ. ಸ್ಥಳೀಯ ಸರ್ಕಾರ ಲೋಕಲ್ ಗೌರ್ಮೆಂಟ್ ಅಂತ ಕರೀತಾರೆ. ಭಾರತ ಸಂವಿಧಾನ ಭಾರತದ ಸಂವಿಧಾನವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಸ್ಥಳೀಯ ಮಟ್ಟದಲ್ಲಿ ಆಡಳಿತ ನಡೆಸುವ ಸ್ಥಳೀಯ ಸರ್ಕಾರಗಳಿಗೆ ಅವಕಾಶ ಕಲ್ಪಿಸಿದೆ. ಈ ಮೂಲಕ ಆಡಳಿತ ವಿಕೇಂದ್ರೀಕರಣ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಭಾರತ ಸ್ಥಳೀಯ ಸರ್ಕಾರ ಪಿತಾಮಹರು ಲಾರ್ಡ್ ರಿಪ್ಪನ್. ವೆರಿ ಇಂಪಾರ್ಟೆಂಟ್. ಭಾರತದ ಸ್ಥಳೀಯ ಸರ್ಕಾರ ಪಿತಾಮಹರು ಯಾರು? ಲಾರ್ಡ್ ರಿಪ್ಪನ್. ಸ್ಥಳೀಯ ಸರ್ಕಾರ ಮ್ಯಾಗ್ನೆಟ್ 1882 ಘೋಷಣೆ ಆಯಿತು. ಇದನ್ನು ಇಂಪಾರ್ಟೆಂಟ್. ಸ್ಥಳೀಯ ಸರ್ಕಾರ ಮ್ಯಾಗ್ನೆಟ್ ಯಾವಾಗ? 1882 ಘೋಷಣೆ. ಸ್ಥಳೀಯ ಸರ್ಕಾರ ಮ್ಯಾಗ್ನೆಟ್ 1882 ಘೋಷಣೆ ಆಯಿತು. ಇದೆ ಸ್ಥಳೀಯ ಸರ್ಕಾರ ಮ್ಯಾಗ್ನೆಟ್ 1882 ಘೋಷಣೆ ಆಯಿತು. ಭಾರತದ ಮೊದಲ ಗ್ರಾಮ ಪಂಚಾಯತಿ ರಾಜಸ್ಥಾನ್ ನಾಗೌರ್. ಭಾರತದ ಮೊದಲ ಗ್ರಾಮ ಪಂಚಾಯತ್ ಕರೆದಾಗ ರಾಜಸ್ಥಾನದ ನಾಗೌರ್ನಲ್ಲಿ 1959 ಅಕ್ಟೋಬರ್ 2 1959 ಅಕ್ಟೋಬರ್ 2ರಂದು ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಉದ್ಘಾಟಿಸಿದರು ಅಂತ ಹೇಳ್ಬೋದು. ನೆಕ್ಸ್ಟು ಗ್ರಾಮೀಣ ಸ್ಥಳೀಯ ಸರ್ಕಾರ 73 ತಿದ್ದುಪಡಿ 92. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್.